ಲೈಬ್ರರಿಗೆ ಹೋಗ್ತೀಯಾ, ಬುಕ್ಸ್ ತಗೊಂಡು ಓದ್ಕೋತೀಯಾ, ನನಗೆ ಅಂತೀಯಾ? ಏನ್ ಸರ್, ತಾವೇ ಎಲ್ಲ ಬುಕ್ಸ್ನ ತಗೊಂಡು ಹೋದ್ರೆ ನಾವೇನ್ ಮಾಡ್ಬೇಕು? ಹಾಂ, ಕಾಲೇಜ್ ಗೇಟ್ ಹತ್ರ ಕುತ್ಕೊಂಡು ಭಜನೆ ಮಾಡು, ಭಜನೆ. ನಿಂತ್ಕೊಡು. ಅದು ಹೆಂಗೆ ಇವತ್ತೆಲ್ಲ ಬುಕ್ಸ್ನ ನೀನೇ ತಗೊಂಡು ಹೋಗ್ತೀಯ ಅಂತ ನಾನು ನೋಡ್ತೀನಿ. ಹೌದಾ? ನೋಡ್ತೀಯಾ? ಬೇಗ ಹಾಕೊಂಡು ಬಾ. ಸುಮ್ಮನೆ ಬಿಡಲ್ಲ ಕಣೋ, ಇವತ್ತು ನಿನ್ನ ನೋಡ್ತಾ ಇರು. ನಿಂತ್ಕೊಳೋ. ಏ ಕೂಬೆ, ಎಲ್ಲ ಬೀಳ್ಸ್ಬಿಟ್ಟಿಯಲ್ಲ. ಆ ಕಡೆ ಈ ಕಡೆ ನೋಡ್ಕೊಂಡು ಬರಕ್ಕಾಗಲ್ವಾ? ಏನಾಯ್ತು ಲಕ್ಷ್ಮಿ? ಏನಾಯ್ತು? ಏನಿಲ್ಲ ಇಲ್ಲ. ಕೊಡು ಆ ಬುಕ್, ನನಗೆ ಬೇಕು. ಏಯ್, ನನ್ ಬುಕ್ ಬಿಡ. ನನ್ ಕೊಡು. ಏಯ್, ನನ್ ಬೇಕು ಬಿಡ. ಬಿಟ್ರೆ ಸರಿ ಇವಾಗ. ಬಿಡ. ಸರಿಯಾಗಾಯ್ತು ನಿನ್ಗೆ. ನೋಡು ಆದಿ, ನನ್ ತಲೆ ನೋಯ್ತದೆ, ಉರ್ಸ್ಬೇಡ. ಓಹ್, ನೀನ್ ಲಕ್ಷ್ಮಿ, ನಾನು ಆದಿ, ನಿಂಗೆ ನನ್ ಕಂಡ್ರೆ ಆಗಲ್ಲ, ಇದೆಲ್ಲ ನೆನಪಿರುವಷ್ಟು ಚಿಕ್ಕದಾಗಿ ಏಟಾಗಿದ್ಯಾ? ಸರಿಯಾಗಿ ಒಂದ್ ತಲೆ ಬೀಸ್ಲಾ, ಎಲ್ಲ ಮರ್ತೋಗುತ್ತೆ. ಹೋಗೆ ವಿಷಮಿ. ಬಿಡ ಕೈನಾ. ಈಗ ನಿನಗೂ ಸರಿಯಾಗಿ ಆಗಿರ್ಬೇಕಲ್ವಾ? ಏಯ್ ಇಡಿಯಟ್, ಯಾಕೆ ಬಿಡಿಸ್ದೆ ಅವನ್ನ? ನಾನೆಲ್ಲಿ ಶಮಿತಾ ಬಿಡಿಸ್ದೆ? ನೀನೇ ತಾನೇ ಬಿಡು ಅಂತ ಹೇಳಿದ್ದು. ನಮ್ಮ ಶಮಿತಾ ಅಕ್ಕ ಬಿಡು ಅಂತ ಆರ್ಡರ್ ಮಾಡಿದ್ಮೇಲೂ ಬಿಟ್ಟಿಲ್ಲ ಅಂದ್ರೆ ತಪ್ಪಾಗುತ್ತಲ್ವಾ? ಅದಕ್ಕೆ ನಾನು ಬಿಟ್ಟೆ, ಅವನು ಬಿದ್ದ. ಅದು ಎದಳು. ಅದೇ, ಆರ್ ಯು ಓಕೆ? ಜೋರಾಗಿ ಏನಾದ್ರು ಪೆಟ್ಟು ಬಿತ್ತಾ? ಹಾಸ್ಪಿಟಲ್ಗೆ ಏನಾದ್ರು ಹೋಗೋಣವಾ? ಹಾಸ್ಪಿಟಲ್ಗೆ ಹೋಗೋ ಅಷ್ಟೆಲ್ಲ ದೊಡ್ಡದಾಗಿ ಏನೂ ಆಗಿಲ್ಲ ಶಮಿ, ಬಿಡು. ನೀವೆಲ್ಲ ಫ್ರೆಂಡ್ಸ್ ಇದ್ದೀರಲ್ಲ, ಅವನ್ನ ಹೆಗಲ ಮೇಲೆ ಹೊತ್ಕೊಂಡು ಹೋಗಿ ಯಾವ್ದಾದ್ರು ವೆಟರ್ನರಿ ಡಾಕ್ಟರ್ ಹತ್ರ ತೋರಿಸಿ. ಬೇಗ ಬೇಗ ಬೇಗ. ನಿನ್ನ ಕರ್ಕೊಂಡೋಗಿ ಯಾವ್ದಾದ್ರು ಕತ್ಲೆ ರೂಮಲ್ಲಿ ಕೂಡ ಹಾಕ್ಬಿಟ್ರೆ ಎಲ್ಲ ಸರಿ ಹೋಗುತ್ತೆ. ನೀನು ಓದ್ಕೊಳಕ್ಕೂ ಆಗ್ಬಾರ್ದು, ಎಕ್ಸಾಮ್ಗೂ ಬರಬಾರ್ದು. ಹಂಗೆ ನಿನ್ನ ಕೈಕಾಲು ಮುರಿದು ಹಾಸ್ಪಿಟ್ಲಿಗೆ ಹಾಕ್ಬಿಡ್ತೀನಿ. ಹೋಗ ಹೋಗ. ಏನು ಇವನು ಬೆದರಿಕೆ ಹಾಕಿದ ತಕ್ಷಣ ನಾನು ಊರ್ ಬಿಟ್ಟು ಹೋಗ್ಬಿಡ್ತೀನಿ ಅನ್ಕೊಂಡಿದ್ದಾನೆ. ನಾನು ನಿನ್ ಸೋಲ್ಸ್ತೀನಿ ಕಣೋ ಚಾಲೆಂಜಲ್ಲಿ. ಹೋಗಿ ಅಲ್ಲೇ. ಹೋಗ. ಬಂದ್ರೆ ಹೋಗೋಣ. ನನ್ನ ಆದಿ ಹತ್ರನೇ ಚಾಲೆಂಜಾ? ಅವನು ಯಾವ ವಿಷಯದಲ್ಲೂ ಸೋಲ್ಬಾರ್ದು, ಯಾರೆದ್ರು ಬಾಗಬಾರ್ದು. ಅವನನ್ನ ಗೆಲ್ಸೋಕೆ ನಾನಿದ್ದೀನಿ. ನೋಡು ನೋಡು, ಇದು ಚೆನ್ನಾಗಿದೆ. ನಿನ್ನ ಹತ್ರ ಮರೂನ್ ಸೀರೆ ಇದೆಯಲ್ಲ, ಅದಕ್ಕೆ ಮ್ಯಾಚ್ ಆಗುತ್ತಿತ್ತು. ನನಗೇನೋ ಈ ಕಡೆ ಡಿಸೈನ್ ಇಷ್ಟ ಆಯಿತು. ಇದನ್ನೇ ತಗೊಂಡು ಇದಕ್ಕೆ ಮ್ಯಾಚಿಂಗ್ ಆಗೋ ಸೀರೆ ತೊಗೊಂಡ್ಬಿಡ್ಲಾ? ಸೀರೆ ತಗೊಳ್ತೀಯಾ? ಇವಾಗ ಯಾವ ಫಂಕ್ಷನು? ತಗೋ. ಮಾವ ಅಂತೂ ನೆಕ್ಸ್ಟು ಯಾರ ಮದುವೆ, ಯಾರ ರಿಸೆಪ್ಷನು, ಯಾವ ಫಂಕ್ಷನ್ ಅಂತ ಸಡನ್ನಾಗಿ ಮಾಡ್ತಾರೋ ಗೊತ್ತಿಲ್ಲ, ತಗೊಂಡಿಟ್ಕೊಂಡ್ಬಿಟ್ಟಿರಿ ಈಗಲೇ. ಏನು